ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ತಾಲೂಕಿನ ನಿಕಟಪೂರ್ವ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಈ ಸಂಸ್ಥೆಯ ಫೌಂಡರ್ ಅಂದ್ರೆ ಸಂಸ್ಥಾಪಕ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿ.ವಿ. ಗೋಪಾಲಣ್ಣವರೇ, ಉದ್ಯಮಿಗಳಾಗಿರ್ತಕ್ಕಂಥ ಆನಂದ್ ಸರ್ ಅವರೇ, ಹಾಗೆ ಸಂಗೊಳ್ಳಿ ಬ್ರಿಗೇಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಸರ್ ಅವರೇ, ಹಾಗೆ ಜ್ಞಾನ ವಿಜ್ಞಾನ ಸಮಿತಿಯ ಎಲ್ಲ ಆತ್ಮೀಯ ಸದಸ್ಯರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಅತಿಥಿ ಬಂಧುಗಳೇ, ಪೋಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಬಹಳ ಮುಖ್ಯವಾಗಿ ಈ ಸಂಸ್ಥೆಯನ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕಿಯರೇ ಹಾಗೂ ಮುಂಬರ್ತಕ್ಕಂಥ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳೇ, ಬಹುಶಃ ಇವರು ಅವಾಗಿಂದ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಸಂಸ್ಥೆ ಇರ್ತಕ್ಕಂಥದ್ದು ಈ ನಾಡಿನ ಒಂದು ಸಂಸ್ಕೃತಿಯನ್ನ, ನಾಡಿನ ಒಂದು ಕಲೆಯನ್ನ, ಆ ಒಂದು ನಮ್ಮ ಭಾರತದ ಒಂದು ಸಂಸ್ಕೃತಿ ಏನಿದೆ, ಕಲೆ ಏನಿದೆ, ಅದನ್ನ ಉಳಿಸಿ ಬೆಳೆಸೋದ್ರ ಜೊತೆಗೆ ಮಕ್ಕಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಬಾಂಧವ್ಯ ಜೊತೆಗೆ ಸಹಿಷ್ಣುತೆಯ ಒಂದು ಗುಣಗಳನ್ನ ಬೆಳೆಸೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸಿ ವ್ಯಕ್ತಿತ್ವವನ್ನ ರೂಪಿಸೋದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷನ್ ಇಟ್ಟುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ಈ ಹಿಂದೆ ಈ ಒಂದು ಸಂಸ್ಥೆಗೆ ಸುಮಾರು 4 ವರ್ಷದ ಕೆಳಗಡೆ ಇದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಗೋಪಾಲಣ್ಣವರು ಅವರ ವ್ಯಕ್ತಿತ್ವ ಹೆಂಗಿದೆಯೋ ಈ ಶಾಲೆಯ ಒಂದು ಆಡಳಿತ ಮಂಡಳಿಯ ಒಂದು ಏನು ವಿಷನ್ ಅಂತಕ್ಕಂಥದ್ದು ಅದೇ ತರ ಇದೆ. ಬಹುಶಃ ಅವ್ರು ಯಾವತ್ತೂ ಕಾಸಿಗೋಸ್ಕರ, ಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಈ ಸಂಸ್ಥೆಯನ್ನ ಕಟ್ಟಿಲ್ಲ, ಬೆಳೆಸಿಲ್ಲ, ಉಳಿಸಿಲ್ಲ. ಅವರ ದೇಶ ಒಂದೇ. ಅವ್ರು ಹೆಂಗೆ ಸಮಾಜದ ಸೇವಕರಾಗಿ, ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಸಮಾಜದಲ್ಲಿ ಎಲ್ಲರೂ ಒಂದು ಕುಟುಂಬ ಅಂತಕ್ಕಂಥ ಒಂದು ಮನಸ್ಸನ್ನು ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿರ್ತಕ್ಕಂಥ ತತ್ವಾದರ್ಶಗಳನ್ನ ಇಟ್ಕೊಂಡು ಈ ಸಂಸ್ಥೆ ಬೆಳೆಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದು ಸಣ್ಣ ವಿಷಾದನೀಯ ಸಂಗತಿ ಏನಂತಂದ್ರೆ, ಇದು ನಾನ್ ಬಂದಾಗ 250 ಇತ್ತು, ಇದು 250ರಿಂದ ಇನ್ನೂ 500ಗೆ ಹೋಗಿಲ್ಲ. 500ಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮಗಳು ತಾವೆಲ್ಲರೂ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಪೋಷಕರು 250, 500 ಆಗುತ್ತೆ. ಖಂಡಿತ ಮುಂದಿನ ಒಂದು ದಿನಗಳಲ್ಲಿ ಇದರ ಸಂಖ್ಯೆ 250ರಿಂದ 500ಕ್ಕೆ ಹೋಗೋಂಗೆ, 500 ಮೀರ್ದಂಗೆನೆ ಇರಬೇಕು. ಯಾಕೆಂದ್ರೆ 500 ಮೀರಿದ್ರೆ ಇಫ್ ದೇರ್ ಈಸ್ ಎ hiking of strength, we are not supposed to expecting the quality of education. So quality of education ಇರಬೇಕು, along with cultural personality ಇರಬೇಕು. ಹಾಗ ಮಾತ್ರ ಒಂದು ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಒಂದು ತಾಲೂಕಿನಲ್ಲಾಗ್ಲಿ ಅಥವಾ ಜಿಲ್ಲೆಯಲ್ಲಾಗ್ಲಿ ಉಳಿಸ್ಕೊಂತ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಿನ್ಮಯ ಮಿಷನ್ಸ್ ಆಫ್ ಸ್ಕೂಲ್ಸ್ ಹೆಂಗಿದಾವೆ, ಅದು ಅದರದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿದೆ. ಆ ರೀತಿಯಲ್ಲಿ ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಈ ವೈಷ್ಣವಿ ಶಾಲೆಯನ್ನ ಮತ್ತಷ್ಟು ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ, ಹಂತಕ್ಕೆ ಕೊಂಡೊಯ್ಯಬಹುದು. ಬಹಳ ಮುಖ್ಯವಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ಈ ಸಂದರ್ಭದಲ್ಲಿ ನಾನು ಪ್ರಶಂಸೆ ಮಾಡಲೇಬೇಕು. ಅಲ್ಲೊಂದು ಕಾಲಿಟ್ಟಿರ್ತಾನೆ, ಇಲ್ಲೊಂದು ಕಾಲಿಟ್ಟಿರ್ತಾನೆ. ಸಾಕಷ್ಟು ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ಹೊಂದಿರ್ತಕ್ಕಂಥವ್ರು ಈ ಶಾಲೆಗೋಸ್ಕರ ಸಾಕಷ್ಟು ಹಗಲಿರುಳು ದುಡಿದು ಅವ್ರದೇ ಆಗಿರ್ತಕ್ಕಂಥ ಯೋಜನೆಯಲ್ಲಿ ತನ್ನ ಸಹೋದ್ಯೋಗಿ ಜೊತೆಗೆ ಈ ಒಂದು ಕಾರ್ಯಕ್ರಮ, ಈ ಶಾಲೆಯನ್ನು ನಡೆಸ್ಕೊಂಡು ಬರ್ತಕ್ಕಂಥ ತುಂಬಾ ಸಂತೋಷ. ಇನ್ನೊಂದೇನಪ್ಪಾ ಅಂತಂದ್ರೆ, ಇದು ತುಂಬಾನೇ ಹೈಕ್ ಫೀಸಸ್ ನ ಕಲೆಕ್ಟ್ ಮಾಡಿ, ಪೇರೆಂಟ್ಸ್ ನ ಟಾರ್ಚರ್ ಮಾಡಿ, ಪೇರೆಂಟ್ಸ್ ನ ಗೋಳಲ್ಕೊಂಡು ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಧ್ಯೇಯ ಅವರಲ್ಲಿಲ್ಲ. ಸಂಸ್ಥೆ ಸ್ಥಾಪನೆ ಆಗಿದೆ ಸಮಾಜಕ್ಕೋಸ್ಕರ, ಕುಟುಂಬಗಳಿಗೂ, ಇದೊಂದು ಕುಟುಂಬವಾಗಿ ಈ ಒಂದು ಪರಿಸರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪೋಷಕರಲ್ಲಿ ಒಂದು ವಿನಮ್ರ ಒಂದು ಮನವಿ ಏನಪ್ಪ ಅಂತಂದ್ರೆ, ಈ ಶಾಲೆ ಮೇಲೆ ತಾವೆಲ್ಲರೂ ವಿಶ್ವಾಸ ಇಟ್ಟು ಕಳೆದ ಒಂದು 15 ವರ್ಷದಿಂದ ಈ ಶಾಲೆ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಹಾಗೆ ಈ ಸಂಸ್ಥೆ ಮತ್ತಷ್ಟು ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾಯಕ್ಕೆ ಹೋಗ್ಲಿ. ಏನು ನಾನು ಹುಟ್ಟಾಗಿನ ಮದರ್ ತೆರೇಸಾ ವಿದ್ಯಾ ಸಂಸ್ಥೆಯಿಂದ ಪ್ರೇರೇಪಿತರಾಗಿ ಗೋಪಾಲರವರು ಇಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಬೇಕು, ಜನಕ್ಕೆ ಈ ಭಾಗದಲ್ಲಿ ಜನಕ್ಕೆ ಅನುಕೂಲ ಆಗಬೇಕು, ವಿದ್ಯಾ ಎಲ್ಲರಿಗೂ ಸಿಗಬೇಕು ಅನ್ನೋ
ಒಂದು ಒಳ್ಳೆ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ರು. ಬಹಳ ಕಷ್ಟದಲ್ಲಿ ಪ್ರಾರಂಭ ಮಾಡಿದ್ರು, ನಾವು ಅವ್ರ ಜೊತೆಗೆ ಇದ್ವಿ ಅವಾಗ. ಹಾಗಾಗಿ ವಿದ್ಯೆಯನ್ನ ನಾವು ಬದುಕಿನ ಮೇಲೆ ಬಂದ್ರೆ, ಹುಟ್ಟಿದ ನಂತರ, ಜನ್ಮ ಪಡೆದ ನಂತರ ಏನಪ್ಪ ಒಂದು ಸಂಪಾದನೆ ಮಾಡ್ತೀವಿ ಅಂದ್ರೆಗಿನ ಈಗಿನ ಆಧುನಿಕ ಪ್ರಪಂಚದಲ್ಲಿ ವಿದ್ಯೆ ಒಂದೇ. ವಿದ್ಯೆಯಿಂದ ಮನಸ್ಸೆಲ್ಲ ಆತ್ಮವಿಕಾಸಕ್ಕೂ ದಾರಿ ಇದೆ. ನಮ್ಮ ಪೂರ್ವಜರೆಲ್ಲರೂ ಏನು ಮಹತ್ಕರವಾದಂತಹ ವಿಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನ ಇನ್ನ ನಾವು ಸರಿಯಾಗಿ ಅರ್ಥಕೊಂಡಿಲ್ಲ. ಆಗಿನ ವಿದ್ಯೆ ಹೆಂಗಿದೆ ಅಂದ್ರೆ, ಆಕಾಶದಲ್ಲಿ ಮೊದಲೇ ಈಗ ಈ ನಾಸಾ ಗೀಸಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್ಸ್ ಎಲ್ಲ ರಾಕೆಟ್ ಎಲ್ಲ ಬಂದ್ಬಿಟ್ಟಿದೆ. 20,000 ಮೈಲಿ ದೂರಲ್ಲಿರುವ ಒಂದು ದೇಶಕ್ಕೆ ಎಲ್ಲಿಂದನೇ ಆಪರೇಟ್ ಮಾಡ್ಬೋದು ಮಿಸೈಲ್ ನ. ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗೋಗ್ಬಿಟ್ಟಿದೆ. ಆದ್ರೆ ನಾಸಾ ಕಂಡುಹಿಡಿದಿದೆ ಅಂತ ಏನಂದ್ರೆ, ಏನು ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾ ಇದಾರೆ, ಶಿವತಾಂಡವ, ಆ ಮಹಾ ನಾಟ್ಯ ಏನಿದೆ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಶಿವತಾಂಡವ ಹೆಂಗಿರ್ತದಂತೆ ಒಂದು ಗಂಭೀರವಾದಂತಹ ಒಂದು ವಿಮರ್ಶೆ ಕೊಡ್ತಾರೆ. ನಾಟ್ಯ ರೂಪದಲ್ಲಿ, ಭರತನಾಟ್ಯ ರೂಪದಲ್ಲಿ ಕೊಡ್ತಾರೆ. ಶಿವತಾಂಡವ ಅನ್ನೋದೇ ಒಂದು ನಾಟ್ಯದ ಶೈಲಿ. ಆಕಾಶದಲ್ಲಿ ಈಗ ಇಷ್ಟು ವರ್ಷಗಳಾಗಲು ಬಿಟ್ಟಿರುವಂತ ಸೆಟಲೈಟ್ ಏನು ಹುಡುಕ್ತಾ ಇದೆ ಅಂದ್ರೆ, ಈ ಕಾಸ್ಮಾ ಅಂತ ಏನ್ ಎನರ್ಜಿ ಆಕಾಶದಲ್ಲಿ ಇದೆ, ಅದು ಬಹಳ ದೊಡ್ಡ ಸೈನ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ. ಅದನ್ನ ನಟರಾಜನ ಯಾವ ಭಂಗಿಯಲ್ಲಿದೆ ಆ ಭಂಗಿಯಲ್ಲಿ ಒಂದು ಶಕ್ತಿ, ಒಂದು ಬೆಳಕು, ಒಂದು ಚೈತನ್ಯ, ಅದು ಆ ರೂಪದಲ್ಲಿ ಆ ರೀತಿ ಹಾವಭಾವಗಳನ್ನು ನಡೆಸ್ತಾ ಇದ್ದಾಗ ಶ್ರೀ ಗೋಪಾಲನವರೇ ಹಾಗೂ ಕೃಷ್ಣಪ್ಪ ಸರ್ ಅವರೇ ಹಾಗೂ ನಮ್ಮ ಅಧಿಕಾರಿಗಳಾದ ಶ್ರೀಯುತ ಸೋಮೇಶ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಜರಿದ್ದ ಎಲ್ಲ ಗೌರವಾನ್ವಿತ ಎಲ್ಲ ಅಧಿಕಾರಿ ವರ್ಗದವರೇ, ನಾಯಕ ಬಂಧುಗಳೇ, ಈ ಶಾಲೆಯ ಎಲ್ಲ ಮುಖ್ಯಸ್ಥರೇ ಹಾಗೂ ಪೋಷಕ ಬಂಧುಗಳೇ, ನಾವು ಪ್ರತಿ ವರ್ಷ ಈ ಒಂದು ಶಾಲೆಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ವಿಸಿಟ್ ಮಾಡ್ತೀವಿ. ಈಗ ನಮಗೆ ಶ್ರೀ ಗೋಪಾಲನ ಕೇವಲ 2 ನಿಮಿಷ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ನಾವು ಚಿಕ್ಕದಾಗಿ ವಿಷಯವನ್ನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆ ಹಾಗೂ ಸ್ವತಂತ್ರ ಚಳವಳಿಯ ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತೀವಿ. ಅದರಲ್ಲಿ ರಾಜ್ಯ ಮಟ್ಟದ ಸ್ಥಾನವನ್ನ ಪಡೆಯುವುದೇನಪ್ಪ ಅಂದ್ರೆ ಈ ನಮ್ಮ ವೈಷ್ಣವಿ ಶಾಲೆಯ ವಿದ್ಯಾರ್ಥಿಗಳು. ಇದಕ್ಕೆ ನಾನು ಹೆಮ್ಮೆಯಿಂದ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಶಿಕ್ಷಕರು ಶ್ರದ್ಧೆಯಿಂದ ಮಕ್ಕಳನ್ನ ಕ್ವಿಜ್ ಅಲ್ಲಿ ತಯಾರು ಮಾಡಿ ಕೇವಲ 32 ಸೆಕೆಂಡ್ಸ್ ಅಲ್ಲಿ 50 ಮಾರ್ಕ್ಸ್ ಗಳನ್ನ ಈ ಒಂದು ಮಗು ಪಡೆದಿದೆ. ಈ ಸಲ ಸಹ ಈ ಒಂದು ಶಾಲೆಯಲ್ಲಿ ಒಂದು ಮಗು ಪಡೆದಿದೆ. ಆ ಉದಯ್ ಎಂಬ ಹುಡುಗ ಈಗ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ವೈಷ್ಣವಿ ಶಾಲೆಯ ಒಂದು ಕೀರ್ತ ಪತಾಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ಹಂಚಿದ್ದಾರೆ. 2024-25ನೇ ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಎಂದರೆ ವೈಷ್ಣವಿ ಶಾಲೆ ಮುಳುಬಾಗಿಲು. ಇದನ್ನ ಹೇಳಿದಾಗ ನಮ್ಗೆ ತುಂಬಾ ಶ್ರಾವಂತಿಗೌಡ ಎಂಬ ಹುಡುಗ ರಾಜ್ಯ ಮಟ್ಟದಲ್ಲಿ ಪದ್ಮಶ್ರೀ ಪಡೆದಂತಹ ಮನೋತಜ್ಞ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ಹಾಗೂ ಬರ್ಗೂರು ರಾಮಚಂದ್ರಪ್ಪ ಸರ್ ಅವರು ಡಾಕ್ಟರ್ ಕವಿಗಳು ಅವರ ಸಮ್ಮುಖದಲ್ಲಿ ಆ ಹುಡುಗಿಗೆ ಸನ್ಮಾನ ಮಾಡಿದಾಗ ನನಗೆ ತುಂಬಾ ಹೆಮ್ಮೆ ಆಯಿತು. ವೈಷ್ಣವಿ ಶಾಲೆಯ ವಿದ್ಯಾರ್ಥಿಗಳು ಎಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಇಲ್ಲಿನ ಆಯೋಜಕರಾಗ್ಲಿ ಇಲ್ಲಿನ ಶಿಕ್ಷಕರಾಗ್ಲಿ ಅಷ್ಟು ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದು ಎಲ್ಲ ಪಾಲಕರ ಒಂದು ಸಹಕಾರ ಹಾಗೂ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಲು ಇಚ್ಛೆ ಬಯಸುತ್ತದೆ. Dear parents, give a huge round of applause. Shravant is an inspiration for other students of this institution. ನಮ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಜಾಸ್ತಿ ಹೊತ್ತು ಮಾತಾಡಲ್ಲ, ನಾನು 2 ನಿಮಿಷ ಮಾಡ್ಬಿಟ್ಟು ಟೈಮ್ ಕೊಟ್ಟಿರೋದು ಅಷ್ಟಲ್ಲೇ ಮುಗಿಸ್ತೀನಿ ಸ್ವೀಟ್ ಅಂಡ್ ಶಾರ್ಟ್ ಅಲ್ಲಿ. ಸೊ ನೋಡಿ 1 ನಿಮಿಷ ಅಂತ ಹೇಳ್ತಿದ್ದಾರೆ. ನಮ್ಮ ಮಾವ ಇಂಟೆನ್ಷನ್ ಏನಂದ್ರೆ ಪಾಪ ಅವರು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟ ಪಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ಅವ್ರು ಓದ್ಲಿಕ್ಕೆ ಆಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಒಂದು SSLC ಲೆವೆಲ್ಗೆ ಓದಿದ್ದಾರೆ. ಬಟ್ ಅವ್ರು ಪಟ್ಟಿರೋ ಕಷ್ಟದಿಂದ ಇವತ್ತು ನೋಡಿ ಅವರೊಂದು ಸ್ಕೂಲ್ ಮಾಡಿದ್ದಾರೆ. ಏನಕ್ಕಂದ್ರೆ ಇನ್ನೂ ಒಂದು ಅವ್ರ ಸ್ಕೂಲಲ್ಲಿ ಇನ್ನೂ ಒಂದು 100 ಜನ ಇದ್ದಾರೆ ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ವಿದ್ಯೆಗೆ ಎಷ್ಟು ಬೆಲೆ ಇದೆ ಅಂತ ಅವ್ರು ತುಂಬಾ ಗೊತ್ತಿದೆ. ಸೊ ಇಲ್ಲಿ ನಾನೇನ್ ಹೇಳೋದಂದ್ರೆ ಪ್ರತಿಯೊಬ್ಬರು ತಂದೆ ತಾಯಿಗೆ ಬರೀ ಮಕ್ಕಳು 90% ತಗೋಬೇಕು 100% ತಗೋಬೇಕು ಅಂತೆಲ್ಲ ತುಂಬಾ ಸ್ಟ್ರೆಸ್ ಕೊಡ್ಬೇಡ್ರಿ. ಅಂದ್ರೆ ಅವ್ರಿಗೆ ಒಳ್ಳೇದು ಹೇಳ್ಬೇಕು, ಬರೀ ಬುಕ್ ಪಾಠ ಅಲ್ಲ,
ಜೀವನದಲ್ಲಿ ಪ್ಲಾನ್ ಬಿ ಇರಬೇಕು. ಬರೀ ಓದೋದು ಮನೇಲಿರೋದು ಓದೋದಲ್ಲ, ಬೇರೆ ಆಕ್ಟಿವಿಟೀಸ್ ಏನಿದೆ ದಯವಿಟ್ಟು ಅದು ನೀವು ಸ್ವಲ್ಪ ಅವ್ರಿಗೆ ಒಳ್ಳೆ ರೀತಿಯಿಂದ ಹೇಳ್ಬೇಕು. ಸೊ ಇಲ್ಲಿ ನನ್ನ ಮಕ್ಳಿಗೆ ಒಂದೇ ಹೇಳೋದು, ಲೈಫಲ್ಲಿ ಎಲ್ಲ ಮಕ್ಕಳು ಕರೇಜ್, ಕಾನ್ಫಿಡೆನ್ಸ್ ಇದಿರಲೇಬೇಕು. ಅವಾಗಲೇ ನೀವು ಜೀವನದಲ್ಲಿ ಒಂದು ಒಳ್ಳೆ ಸ್ಟೇಜ್ ಹೋಗ್ತೀರಾ ಅಂತ ನಾನು ಈ ಮಾತನ್ನ ಮುಗಿಸ್ತೀನಿ. ಈ ಕಡೆ ಕೂತಿರೋರು ಹೇಳಿ ಜೈ ಬೋಲೋ ಭಾರತ್ ಮಾತಾ ಕೆ. ಇವಾಗ ವೇದಿಕೆ ಮುಂಭಾಗ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರೂ ಹಾಗೂ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಒಂದೇ ಸತ್ಯ ಹೇಳಬೇಕು, ಜೈ ಬೋಲೋ ಭಾರತ್ ಮಾತಾ ಕೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ವೈಷ್ಣವಿ ಶಾಲೆಯ ಮುಖ್ಯ ಸಂಸ್ಥಾಪಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಸಮಾಜ ಸೇವಕರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಹಾಗೆ ವಿದ್ಯಾರ್ಥಿನಿ ಎಲ್ಲರಿಗೂ ಕೂಡ ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಸಂತೋಷದಿಂದ ಸಡಗರದಿಂದ ಈ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಿ ವಿ ಗೋಪಾಲಣ್ಣನವರು MLA ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಬೇರೆಯವ್ರದ್ದು ಈ ಒಂದು ಟಿಕೆಟ್ ಅನ್ನ ತಪ್ಪಿಸಿದ್ರು. ಇಲ್ಲ ಅಂದಿದ್ರೆ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು MLA ಸಾಹೇಬ್ರು ಆಗ್ತಿದ್ರು. ನಿಜವಾಗ್ಲೂ ಕೂಡ ಬಾಧೆ ಆಗುತ್ತೆ. ಯಾಕೆ ಅಂದ್ರೆ ಇಡೀ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಮಾರ್ಗದರ್ಶಕರು, ಎಷ್ಟೋ ಒಂದು ಮಹಿಳೆಯರಿಗೆ ಅಂಗನವಾಡಿ ಒಂದು ಅಧ್ಯಕ್ಷರನ್ನ ಮಾಡಿದ್ದಾರೆ, ಅವ್ರಿಗೊಂದು ಉದ್ಯೋಗವನ್ನ ಕೊಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಂತಹ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ನಾನೊಂದು ಮನವಿ ಇಷ್ಟೇ, ಅವರಿಗೆ ಒಳ್ಳೆಯ ಹುದ್ದೆಯನ್ನ ತಾಲೂಕಿನಲ್ಲಿ ಅಲಂಕರಿಸಬೇಕು ಅಂತ ಸಿಗ್ಲಿ ಅಂತ ನಾನು ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಸೊಗಸಾಗಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಗಣ್ಯರ ಆಸೀನರಾಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ಕೊಂತ, ಅದೇ ರೀತಿ ವೈಷ್ಣವಿ ಶಾಲೆ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿ ಎಲ್ಲರೂ ಕೂಡ ತಮಗೆ ಸ್ವಾಗತವನ್ನು ಬಯಸ್ಕೊಂತ, ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು. ಬಡತನದಿಂದ ಹೊರಬರಬೇಕು ಅಂದ್ರೆ ವಿದ್ಯೆ ಬಹಳ ಮುಖ್ಯವಿದೆ. ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ವಿದ್ಯೆಯನ್ನ ಪಡ್ಕೋಬೇಕು, ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಇಟ್ಕೊಂಡು ಹೋಗ್ಬೇಕು. ವಿಶೇಷವಾಗಿ ನಮ್ಗೆ ನಮ್ಮ ಸಿ ವಿ ಗೋಪಾಲಣ್ಣ ಉರ್ದುವಲ್ಲಿ ಮಾತಾಡುವಂತಿದ್ದಾರೆ, ಯಾರಿಗೂ ಇದಿಲ್ಲ ಅಂದ್ರೆ ಮಾತಾಡ್ತೀನಿ, ಕನ್ನಡನೇ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಹೇಳಿ ಮಾತು ಮುಗಿಸ್ತೀನಿ ಹೆಚ್ಚು. ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಜಾಸ್ತಿ ಇರೋದ್ರಿಂದ ನನ್ಗೆ ಮೈಕ್ ಕೊಡುವಾಗ 1 ನಿಮಿಷ ಅಂದ್ರೆ ನಾನು 3 ನಿಮಿಷ ತಗೊಂಡ್ಬಿಟ್ಟಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಾಗಿ ಮಾತಾಡೋದು ಬೇಡ. ಈ ಒಂದು ಶಾಲೆಯ ಕಾರ್ಯಕ್ರಮಗಳು ಅದೇ ರೀತಿ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡ್ತಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಏನು ನಮ್ಮ ಸೋಮೇಶ್ ಸರ್ ಹೇಳಿದಂಗೆ ಸ್ಟ್ರೆಂತ್ 250 ಇದೆ. ಮುಂದಿನ ದಿನಗಳಲ್ಲಿ 500 ಮೇಲೆ ಹೋಗ್ಲಿ. ಎಲ್ಲರೂ ಕೂಡ ನಮ್ಮ ವೈಷ್ಣವಿ ಶಾಲೆಗೆ ತಾವೆಲ್ಲ ಒಂದು ಆಸಕ್ತಿಯಿಂದ ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಯಾಕಂದ್ರೆ ಸಮಯವಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ. ಎಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಅದನ್ನೆಲ್ಲರೂ ಕೂಡ ಉಳಿಸ್ಕೊಂಡು ಒಂದು ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದ್ ಸುತ್ತ ನಾನು ಮಾತು ಮುಗಿಸ್ತೇನೆ. Melodious and graceful performance on Enammi Enammi. ಮಕ್ಕಳ ನಿಮ್ಮ ಒಂದು ರೀತಿಯ ಹೆತ್ತ ಮಕ್ಕಳು ಯಾವ ರೀತಿ ಇಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಕುತೂಹಲದಿಂದ ನೋಡ್ತಾ ಇರ್ತೀರ. ಆ ಒಂದು ಕುತೂಹಲದ ಜೊತೆಗೆ ಒಂದು 2 ಮಾತು ನಿಮ್ಗೆ ಏನ್ಬೇಕು ಅಂತೇಳಿ ನಮ್ಮ ಅನಿಸಿಕೆ ತಿಳಿಸ್ಬೇಕು ಅಂತೇಳಿ ವೇದಿಕೆ ಮೇಲೆ ನಮ್ಮ ಗೋಪಾಲಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿರ್ತಾರೆ. ಪೋಸ್ಟ್ನಲ್ಲಿ ಒಂದು ಮನವಿ ಮಾಡ್ತೀವಿ. ಒಂದೇ ಒಂದು ಮಕ್ಕಳು ನೀವು ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಮಕ್ಕಳಿಗೆ ಟೀಚರ್ಸ್ ಹತ್ರ ಒಂದು ಕಂಪ್ಲೇಂಟ್ ಮಾಡ್ತೀವಿ. ಮೊದಲನೇದು ಏನಪ್ಪಾ ಅದು ಅಂತಂದ್ರೆ ನಮ್ಮ ಮಗು ಮೊಬೈಲ್ ನೋಡುತ್ತೆ ಅಂತ.
ಮಗುಗೆ ಮೊಬೈಲ್ ಕೊಟ್ಟವ್ರ ನೋಡೋದಕ್ಕೆ ಮೊಬೈಲ್ ಕೊಡೋದು ನಾವೇ ಮೊಬೈಲ್ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಊಟ ತಿಂತಾ ಇಲ್ಲ ಅಂತ ಮೊಬೈಲ್ ಕೊಡ್ತೀವಿ, ನಮ್ ಸೀರಿಯಲ್ ನೋಡೋಕೆ ಟೈಮ್ ಆಗೋಗಿದ್ದ ಮೊಬೈಲ್ ಕೊಡ್ತೀವಿ, ಫ್ರೆಂಡ್ಸ್ ಹತ್ರ ಚಾಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಡ್ತೀವಿ. ನೀವು ಮಾಡಿದಂತಹ ಒಂದು ಮೊದಲನೇ ತಪ್ಪು ಮೊಬೈಲ್ಗೆ ಮಗುನ ಅಡಿಕ್ಟ್ ಮಾಡ್ತಾ ಇದ್ರು. ಇದನ್ನ ಅವಾಯ್ಡ್ ಮಾಡಿ. ಮತ್ತೆ ಎರಡನೇದು, ಮಗು ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಒಂದು ಸಿಂಪಲ್ ಲಾಜಿಕ್ ಕಲ್ತ್ಕೊಳ್ಳಿ. ಎತ್ತಿದ್ದೀರಾ, ಮಕ್ಕಳನ್ನ ಬೆಳೆಸ್ಬೇಕು, ಒಳ್ಳೆ ಮಾರ್ಗಗಳಲ್ಲಿ ನಡೆಸಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಮಗು ಸಾಯಂಕಾಲ ಸ್ಕೂಲಿಂದ ಬಂದಿದ ತಕ್ಷಣ ಸ್ಕೂಲಲ್ಲಿ ಏನ್ ಕೊಟ್ರು, ಹೋಮ್ವರ್ಕ್ ಕೊಟ್ಟಿದಾರ ಬರ್ಸಿ, ಅದನ್ನ ಒಂದ್ಸಲಿ ರಿವೈಸ್ ಮಾಡಿಸಿ, ಓದಿಸಿ. ಹೋಮ್ವರ್ಕ್ ಬರ್ದ್ಬಿಟ್ಟಿದ್ಯಾ, ಎಷ್ಟಕ್ಕೆ ಬಿಟ್ಟು ಊಟ ತಿಂದ್ಬಿಟ್ಟಿವಿ ನೋಡಿ, ಬೇಡ. ಬರ್ದಿದಾರ ಅದನ್ನ ಒಂದ್ಸಲಿ 2 ಸಲ ಓದಿಸಿ. ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೆ ಟೀಚರು, ಅದನ್ನ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಆ ಹೋಮ್ವರ್ಕ್ ಅನ್ನ ಮಗು ಮನೆಯಲ್ಲಿ ಒಂದ್ಸಲಿ ಬರ್ದು ಆನಂತರ ಅವ್ರು ಅದನ್ನ 2 ಸಲ ಓದಿದ್ರೆ ಮಗು ಕ್ಲಾಸ್ ಸ್ಟೂಡೆಂಟ್ ಆಗುತ್ತೆ. ಈಗ ತಾನೇ ಒಂದು ಮಗುವಿನ ಸನ್ಮಾನ ಮಾಡ್ಕೊಂಡು ಹೋಗ್ತೀವಿ, ಏನು ಗೌಡ ಅಂತ ಹೇಳಿ ಹುಡುಗ, ಎನ್ಗಡ್ಡೂರ್ ಹುಡುಗ ಶ್ರವಂತ್ ಗೌಡ. ನನಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಅವ್ರ ಮನೆಯಲ್ಲಿ ಅಷ್ಟೊಂದು ಎಜುಕೇಟೆಡ್ ಪೀಪಲ್ಸ್ ಯಾರು ಇಲ್ಲ, ತುಂಬಾ ಹಿಂದುಳಿದ, ಅಂದ್ರೆ ವಿದ್ಯೆಯಲ್ಲಿ ತುಂಬಾ ಹಿಂದುಳಿದ ಒಂದು ಕುಟುಂಬ ಅದು. ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿ ಆ ಹುಡುಗ ಈ ದಿನ ಒಂದಿನ ಸನ್ಮಾನ ಮಾಡಿಸ್ಕೊಂತ ಇದ್ರೆ ನಮ್ಮಗೂ ನಾಳೆ ಬೆಳಗ್ಗೆ ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೋಬೇಕು ಅಂತ ನಿಮ್ಗೂ ಒಂದು ಆಸೆ ಇದೆ. ಅವ್ರ ತಂದೆ ತಾಯಿಗೆ ಇವತ್ತು ಗರ್ವದಿಂದ ಹೇಳ್ತಾ ಇದ್ದು ನನ್ನ ಮಗನಿಗೆ ಸನ್ಮಾನ ಮಾಡಿದ್ರು. ಆದ್ರಿಂದ ಮಗುನ ಹೋಮ್ವರ್ಕ್ ಮಾಡಿ ಆದ್ಮೇಲೆ ಓದಿಸಿ ಇನ್ನೊಂದು ಒಂದೇ ಒಂದು ಪುಣ್ಯ ಕಟ್ಕೊಳ್ಳಿ. ಮಗುನ ತಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದಾಗ ಮಗುನ ಟೀಚರ್ಸ್ ಒಪ್ಸ್ಬಿಡಿ. ಅವ್ರಿಗೂ ಮಕ್ಕಳಿರ್ತಾರೆ, ಮಕ್ಕಳನ್ನ ಬೇಕು ಅಂತ ಹೊಡೆಯಲ್ಲ. ಒಂದ್ ಡೇಟ್ ಹಾಕಿದ್ರೆ ಮಾರನೇ ದಿವಸ ನೀವೇ ಬರ್ತೀರ, ಯಾಕೆ ಹೊಡೆದ್ರೆ ನನ್ನ ಮಗುನ ಅಂತ ಕೇಳ್ತೀರ. ಅಕಸ್ಮಾತ್ ಒಂದ್ ಏಟು ಬಿದ್ದಿರುತ್ತೆ, ಆ ಏಟು ಏನಕ್ಕೆ ಅದು ಜ್ವರಕ್ಕೆ ಬಿದ್ದಿರುತ್ತೆ, ಒಂದು ಬರೆ ಬಂದಿರುತ್ತೆ, ಇಲ್ಲ ಒಂಚೂರು ರಕ್ತನೇ ಬಂದಿರುತ್ತೆ, ಬೇಕು ಅಂತ ಅವ್ರು ಹೊಡೆದಿರಲ್ಲ. ಅವ್ರ ಮಕ್ಕಳಲ್ಲಿ ನನ್ನ ಮಕ್ಕಳಲ್ಲಿ ಇದು ಒಂದು ಮಗು ಅಂತ ಹೇಳ್ಬಿಟ್ಟು ಅವ್ರ ಮಕ್ಕಳ ತರಾನೇ ಟ್ರೀಟ್ ಮಾಡಿರ್ತಾರೆ. ಅವರು ಬೇಗ ಓದಿಲ್ವಲ್ಲ, ತಂದೆ ತಾಯಿ ಕಷ್ಟಪಟ್ಟು ಫೀಸ್ ಕಟ್ಸಿರ್ತಾರೆ, ಆ ಒಂದು ಕಷ್ಟಕ್ಕೆ ಪ್ರತಿಫಲ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಲೇಟ್ ಹಾಕಿರ್ತಾರೆ. ಅದನ್ನ ನೀವು ಬಂದು ದಯವಿಟ್ಟು ಟೀಚರ್ಸ್ ನ ಪ್ರಶ್ನೆ ಮಾಡಕ್ ಬರಬೇಡಿ. ಪ್ರತಿಯೊಂದು ಸ್ಕೂಲಲ್ಲಿ ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಈಗ ಹೇಳೋ ಮಾತಿಲ್ಲ. ಅದೇ ಪ್ರತಿ ಸ್ಕೂಲಲ್ಲಿ ABCD ಹೇಳ್ಕೊಡ್ತಾರೆ, ಒಂದು ಹೇಳ್ಕೊಡ್ತಾರೆ. ಈ ಸ್ಕೂಲಲ್ಲಿ ಒಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗತ್ತೆ ಅಂದ್ರೆ, ಫಸ್ಟ್ 10th ನೀವು ಈ ಸ್ಕೂಲಲ್ಲಿ ಓದ್ಕೊಂಡ್ರೆ ನಿಮ್ಗೊಂದು ರೂರಲ್ ಸರ್ಟಿಫಿಕೇಟ್ ಅಂತ ನಿಮ್ಗೆ ಬರ್ತದೆ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ನಿಮ್ಗೆ ಈಗ ಅಂತ ಆಗಲ್ಲ. ಆಗ ನೀವು ಇಲ್ಲಿ SLC ಮಕ್ಕಳು ಯಾರಿದ್ದಾರೆ, ಅವ್ರು ಯಾರು PCMD ತಗೊಂತಾರೆ, PCMC ತಗೊಂತಾರೆ, ಅವ್ರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಏನಂದ್ರೆ ಈ ರೂರಲ್ ಸರ್ಟಿಫಿಕೇಟ್ ಅನ್ನೋದು ಒಂದು ದೊಡ್ಡ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಕೊಡೋದು ಈ ಒಂದೇ ಸ್ಕೂಲ್. ಈ ಸ್ಕೂಲ್ ಬಿಟ್ಟರೆ ಇನ್ನೊಂದು ಸ್ಕೂಲ್ ಇದೆ ನಮ್ಮ ತಾಲೂಕಲ್ಲಿ, ಇದು ಬಿಟ್ಟರೆ ಯಾವ ಸ್ಕೂಲಲ್ಲೂ ಕೊಡಲ್ಲ ನಿಮ್ಗೆ. ದಯವಿಟ್ಟು ನಿಮ್ಮ ಮಕ್ಕಳು ಯಾರಲ್ಲಿ ಫಸ್ಟ್ ಇಂದ 10th ಓದ್ತಾ ಇದ್ದಾರೆ ಅವ್ರು ಎಲ್ಲೇ ಓದ್ಲಿಕ್ಕೆ ಬಿಡಿ. ಇದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಈ ಮಾತು ನಿಮ್ಗೆ ಯಾವ ಅರ್ಥ ಆಗತ್ತೆ ಅಂದ್ರೆ, ನಿಮ್ಮ SLC ಮುಗಿದ ಮೇಲೆ ಫಸ್ಟ್ PU ಸೆಕೆಂಡ್ PU ಮುಗಿದ ಮೇಲೆ ಈ ಮಾತು ನಿಮ್ಗೆ ಅರ್ಥ ಆಗುತ್ತೆ. ಈಗಲೇ ಅರ್ಥ ಆಗಲ್ಲ ಈ ಮಾತು. ಯಾಕಂದ್ರೆ ನಾನು 5 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು CET ನೀಟ್ ಪೇಂಟರ್ ಅಂತ ನನಗೆ ಅಡ್ವೈಸರ್ ಅಂತಾರೆ. ನಿಮ್ಮ ಮಕ್ಕಳು ಏನು ಇಂಜಿನಿಯರ್ ಆಗ್ತಾರೆ, ಏನು ಡೆಂಟಲ್ ಮಾಡಕ್ ಹೋಗ್ತಾರೆ, ಏನು MBBS ಮಾಡ್ತಾರೆ, ಏನು ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಇರ್ತಾರೆ, ಅದೆಲ್ಲ ಅವತ್ತು ಇರೋ ಸರ್ಟಿಫಿಕೇಟ್ ಕಾಪಾಡುತ್ತೆ. ಒಂದು ನಿಮ್ ದೊಡ್ಡ ಎಕ್ಸಾಂಪಲ್ ಕೊಡ್ಬೇಕು ಏನಂದ್ರೆ, ಇದೇ ಸ್ಕೂಲಿಂದ ಓದುವರ ಇವರ ಮಗ ಇವತ್ತು ಡಾಕ್ಟರ್ ಆಗಿದ್ದಾನೆ. ಆ ಡಾಕ್ಟರ್ ಆಗಕ್ಕೆ ಕಾರಣ ಈ ರೂರಲ್ ಸರ್ಟಿಫಿಕೇಟ್. ಅದನ್ನ ಇದೇ ಸರ್ಟಿಫಿಕೇಟ್ ನಾನೇ ಮಾಡಿಸಿ, ಇದೇ ನಮ್ಮ ಅಣ್ಣ ಅವರು 1 ವರ್ಷ ಮನೆಯಲ್ಲಿ ಮಗುನ ಇಟ್ಕೊಂಡಿದ್ರು. ನನ್ನ ಮಗ ಕೇಳಿದ್ರು, ಏನೋ ಮಾಡೋದು ಅಂದ್ರು. ಅಣ್ಣ ಆರಾಮಾಗಿರು ಅಂದೆ ನಾನು. ನಿನ್ ಮಗ ಎಲ್ಲಿ ಓದಿದ್ದು ಅಂತ, ನನ್ನ ಸ್ಕೂಲಲ್ಲಿ ಓದಿದ್ದು ಅಂದ್ರು. ನಾನೇ ಹೋಗಿ ಈ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಇವತ್ತು ಆ ಮಗು MBBS ನಮ್ಮ ಬೆಂಗಳೂರಿನಲ್ಲಿ BS ಅಲ್ಲಿ ಮಾಡ್ತಾ ಇದ್ದಾನೆ. ನಿಮ್ಮ ಗೋಪಾಲನ ಮಗನೇ, ಬೇರೆ ಯಾರು ಅಲ್ಲ. ಇದೇ ಮುಲ್ಬಾಗ ತಾಲೂಕಿನಲ್ಲಿ ನಾನು MBBS ಸ್ಟೂಡೆಂಟ್ಸ್, ಇಂಜಿನಿಯರ್ ಸ್ಟೂಡೆಂಟ್ಸ್, ಮತ್ತೆ B Pharmacy, ಡಯಾಲಿಸಿಸ್, BSc ಡಯಾಲಿಸಿಸ್, ಪ್ರತಿಯೊಂದು ಎಜುಕೇಶನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿರ್ತೀನಿ. ನಾನು ನಿಮಗೆ ಇವತ್ತು ಕೆಲಸಕ್ಕೆ ಬರಲ್ಲ. ನೆಕ್ಸ್ಟ್ ಈ ಸ್ಕೂಲ್ ಮಕ್ಕಳು ಯಾರಿರ್ತಾರೆ SLC ಆದ್ಮೇಲೆ ಸೆಕೆಂಡ್ PUC ಅಲ್ಲಿ ಓದುವಾಗ ಇದೇ ತಿಂಗಳ ಡಿಸೆಂಬರ್ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಆಗಿ ದಯವಿಟ್ಟು ನಾನು ನಿಮ್ಗೆ ಎಲ್ಲಾ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನ ನಾನು ಮುಂದೆ ಎದ್ದು ರೆಡಿ ಮಾಡ್ಕೊಡ್ತೇನೆ. ಪೈಸಾ ತಗೊಂತಾರೆ, ಆದ್ರೆ ಪೈಸಾ ನಿಮ್ ಕೆಲ್ಸಕ್ಕೆ ಬರಲ್ಲ. ಪ್ರೈವೇಟ್ ಸ್ಕೂಲ್ ತಗೊಂಡ್ರೆ ನೀವು ಯಾವತ್ತು ನೀವು ಈ ಹಳ್ಳಿ ಬಿಟ್ಟು ನಮ್ಮ ಅಮರ್ ಜ್ಯೋತಿ, ಫಾರ್ ಎಕ್ಸಾಂಪಲ್ ಅಮರ್ ಜ್ಯೋತಿ ಅನ್ಕೊಳ್ಳಿ, ಅಮರ್ ಜ್ಯೋತಿಯಲ್ಲಿ ನೀವು ಫೀಸು ಜಾಸ್ತಿ ಸಿಗ್ತದೆ, ಆದ್ರೆ ನಿಮ್ಮಲ್ಲಿ ರೂರಲ್ ಸರ್ಟಿಫಿಕೇಟ್ ಬರಲ್ಲ. ರೂರಲ್ ಸರ್ಟಿಫಿಕೇಟ್ ಅಂದ್ರೆ ಏನಂದ್ರೆ, ಈಗ ನನ್ನ ಮಗ 500 ಮಾರ್ಕ್ಸ್ ತಗೊಂತಾನೆ, ನಿಮ್ಮ ಮಗ 350 ಮಾರ್ಕ್ಸ್ ತಗೊಂತಾನೆ, ನಿಮ್ಗೂ MBBS ಸೀಟ್ ಸಿಗುತ್ತೆ, ನಮ್ಗೂ MBBS ಸೀಟ್ ಸಿಗುತ್ತೆ. ಬಟ್ ಮಾರ್ಕ್ ಡಿಫರೆನ್ಸ್ 150 ಇರ್ತದೆ. ಡಿಫರೆನ್ಸ್ 150 ಡಿಫರೆನ್ಸ್ ಇದೆ, ಅದೇ ರೂರಲ್ ಸರ್ಟಿಫಿಕೇಟ್.
ಇದು ದಯವಿಟ್ಟು ಆ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಕೋಟಿಗಳು ಉಳಿಗೆ ಆಗತ್ತೆ. ಇವತ್ತು CP ಗೋಪಾಲಣ್ಣ ಮಗನಿಗೆ 1.5 ಕೋಟಿ ಸೀಟ್ ಕೇಳಿದ್ರು MBBS ಗೆ, 1.5 ಕೋಟಿ ಕೇಳಿದ್ರು. ಆದ್ರೆ ಅದೇ ರೂರಲ್ ಸರ್ಟಿಫಿಕೇಟ್ ಇದೇ ಸ್ಕೂಲ್ ಇಂದ ಪಡೆದು ನಾವು ಫ್ರೀ ಸೀಟ್ ಅನ್ನು ಪಡೆದಿದ್ವಿ. ಬರೀ 7 ಲಕ್ಷ 1 ವರ್ಷಕ್ಕೆ, ಬರೀ 1 ವರ್ಷ, ಸಾರಿ 2 lakhs per year. So my dear parents, please understand my question. ನಾನು ಕ್ವಶನ್ ನಿಮ್ಗೆ ಅರ್ಥ ಆಗ್ತದೆ ನಾನು ತೆಲುಗಲ್ಲಿ ಹೇಳ್ತೀನಿ, ಕನ್ನಡ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದೇ. ಹಾಗಾದ್ರೆ ಈಗ ಇನ್ನೊಂದು ಮಾತು, ಇಲ್ಲಿ ನಮ್ಮ ಮುಸ್ಲಿಂ ಜನ ಇದ್ದಾರೆ, ಅವ್ರು ನಾನು ಸ್ವಲ್ಪ 4 ಮಾತು ಉರ್ದುನಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ದಯವಿಟ್ಟು ನೃತ್ಯ ಮಾಡಿರ್ತಾರೆ. ನಾವೀಗ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ಎರಡೂ ಕನ್ನಡ ತೆಲುಗು ಎಲ್ಲಾನು ಮಾಡ್ತಾ ಇರ್ತಾರೆ. ಈಗ ನಮ್ಗೆ ತುಂಬಾ ಒಂದು ಸಂತಸದ ವಿಚಾರ ಅಂದ್ರೆ ಕನ್ನಡಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ನೀವು ಪಾಪ ಕಾಯ್ತಾ ಇದ್ದೀರಾ, ದಯವಿಟ್ಟು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜುಗುಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಿ ವೆಂಕಟಾಪುರ ಕ್ರಾಸ್ ಅಲ್ಲಿ ಮದರ್ ತೆರೇಸಾ ಟ್ರಸ್ಟ್ ವೈಷ್ಣವ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 15ನೇ ವಾರ್ಷಿಕೋತ್ಸವನ್ನ ಬಹಳ ಅದ್ದೂರಿಯಿಂದ ನಮ್ಮ ಶಾಲೆಯ ಸಿಬ್ಬಂದಿ ಮ್ಯಾನೇಜರ್, ಇವರು ವ್ಯವಸ್ಥಾಪಕರಾಗಿರ್ತಕ್ಕಂಥ ರಾಜಪ್ಪ ಮತ್ತು ರಾಜೇಶು ಮತ್ತು ಅವರು ನಮ್ಮ ಶಿಕ್ಷಕರ ಸಿಬ್ಬಂದಿ ಎಲ್ಲರೂ ಕೂಡ ಸೇರಿ ಬಹಳ ಇಲ್ಲೆಲ್ಲ ಕೂಡ ಡ್ಯಾನ್ಸ್ ಮಾಡಿಸ್ಬೇಕಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡ್ಯಾನ್ಸ್ ಅನ್ನು ಕರೆಸಿ ಡ್ಯಾನ್ಸ್ ಮಾಡಿಸ್ತಾರೆ ಸ್ಕೂಲ್ನಲ್ಲಿ. ಆದರೆ ಈ ವೈಷ್ಣವಿ ಸ್ಕೂಲಲ್ಲಿ ನಮ್ಮ ಸ್ಟಾಫೇ, ನಮ್ಮ ಶಿಕ್ಷಕರೇ ಇವತ್ತು ಈ ಮಕ್ಕಳೆಲ್ಲ ಇಷ್ಟೊಂದು ತಯಾರು ಮಾಡಿದ್ದಾರೆ. ಅವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು, ವ್ಯವಸ್ಥಾಪಕರು ಎಲ್ಲ ನನ್ನ ನೆಚ್ಚಿನ ತಂಗಿಯಾಗಿರ್ತಕ್ಕಂಥ ಶಿಕ್ಷಕಿಯರೇ ಏನೀಗಾಗಲೇ ಎಲ್ಲರೂ ಕೂಡ ವೇದಿಕೆಗೆ ಎಲ್ಲ ಹಿರಿಯರೆಲ್ಲ ಕೂಡ ಬಂದಿದ್ರು. ಒಳ್ಳೆ ಈಗಾಗಲೇ ಇರ್ತಕ್ಕಂಥ ನಮ್ಮ ಹರೀಶ್ ಗೌಡ್ರು ಇರ್ಬೋದು, ಕಲ್ಲಿ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ರಾಜಪ್ಪ ಮತ್ತೆ ಎಲ್ಲ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತೆ ವೇದಿಕೆ ಬಂದು ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮರು, ಅಕ್ಕ ತಂಗಿಯರೇ, ಇವತ್ತೇನು ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಆಸೆ, ಅವ್ರಿಗೊಂದು ಆಸಕ್ತಿ ಇರ್ತದೆ. ಈ ಡ್ಯಾನ್ಸ್ ಮಾಡೋದ್ರಿಂದ ನಿಮಗೂ ಒಂದು ಖುಷಿ ಇರ್ತದೆ, ಆ ಮಕ್ಕಳಿಗೂ ಒಂದು ಖುಷಿ ಇರ್ತದೆ. ಯಾಕಂದ್ರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನೀವು ಕಷ್ಟ ಬಿದ್ದು ಮಕ್ಕಳಿಗೆ ಸೀಮೆ ಹೆಸರು ಸಾಕೊಂಡು ಕೂಲಿಗೆ ಹೋಗಿ ಆ ಮಕ್ಕಳನ್ನ ಇವತ್ತು ಪೋಷಣೆ ಮಾಡಿ ಇವತ್ತು ಸೋಲಿಸ್ತಾ ಇದೆ. ನನಗೊಂದು ನೋವೇನಂದ್ರೆ ದಯವಿಟ್ಟು ಮಕ್ಕಳನ್ನ ಮನೆಯಲ್ಲಿ ಫೋನ್ಗಳು ಕೊಡಬಾರ್ದು. ಅದು ಇನ್ನೊಂದು ಜೊತೆಗೆ ಏನಾಗುತ್ತೆ ಅಂದ್ರೆ 3 ಜನ ಮಕ್ಕಳಿದ್ರೆ, 1 ಗಂಡು ಮಗು ಇದ್ರೆ, 2 ಹೆಣ್ಣು ಮಕ್ಕಳಿದ್ರೆ ಏನ್ ಮಾಡ್ತೀರಿ ಅಂದ್ರೆ ನೀವು ಹೆಚ್ಚಿಗೆ ಆದ್ಯತೆ ಗಂಡು ಮಗು ಕೊಡ್ತೀವಿ, ಹೆಣ್ಣು ಮಕ್ಳು ಕೊಡಲ್ಲ. ಹೆಣ್ಣು ಮಕ್ಕಳೇ ಇವತ್ತು ಚೆನ್ನಾಗಿ ಓದೋದು, ಅವನಿಗೆ ಎಲ್ಲ 2 ವರ್ಷ ಎಲ್ಲ ಸೌಕರ್ಯ ಅವ್ರು ಮಾಡ್ತಾರೆ. ಹೆಣ್ಣು ಮಕ್ಕಳು ಆ ಮಗುಗೆ ಸ್ನಾನ ಮಾಡ್ಸೋದು, ಗಂಡು ಮಗು ಎಲ್ಲ ಮಾಡ್ತಾರೆ. ಅವನಿಗೆ 7ನೇ ಕ್ಲಾಸ್ನಲ್ಲಿ ಫೋನ್ ಕೊಡ್ತೀವಿ. ದಯವಿಟ್ಟು ಫೋನ್ ಕೊಡ್ಬೇಡ್ರಿ. ಇವತ್ತು ಈ ಸಮಸ್ಯೆಯಲ್ಲಿ ದಯವಿಟ್ಟು ಏನು ಪತ್ರಿಕಾ ಮಾಧ್ಯಮ ಮುಂದೆ ಮನವಿ ಮಾಡ್ತೀನಿ. ಈಗಾಗಲೇ ನನಗೇನು ಯಾರು ಕೂಡ ಸಂಭಾವನೆ ಕೊಟ್ಟು ನನಗೆ ದುಡ್ಡು ಕಾಸು ಕೊಟ್ಟು ಸಹಕಾರ ಮಾಡಿ ಬಿಲ್ಡಿಂಗ್ ಕಟ್ಟಿ ಶಾಲೆ ಓಪನ್ ಮಾಡಿಲ್ಲ. ನಾನು ಇವತ್ತು ನನ್ನ ತಮ್ಮ ನಮ್ಮಲ್ಲಿಲ್ಲ, ವಿ ಶ್ರೀನಿವಾಸ್ ಅವರು ನಿಧನರಾಗಿರ್ತಾರೆ. ನಾವು ಅವ್ರು ನಿಂತ್ಕೊಂಡು ಇವತ್ತು ಶಾಲೆಯನ್ನು ಕಟ್ಟಿ ಶಾಲೆ ಕಟ್ಟುವುದಕ್ಕೆ ಸಹಕಾರ ಮಾಡತಕ್ಕಂಥವ್ರು ಬಹಳ ಜನ ಇದೆ. ಅವರೆಲ್ಲ ಬಂದೇ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಪಿ ವೆಂಕಟಾಪುರ ಗ್ರಾಮದಲ್ಲಿ ನಮ್ಮ ರತ್ನಪ್ಪ ತಿರೋದ್ರು, ಅವ್ರ ಪತ್ನಿ ರತ್ನಮ್ಮ ಮತ್ತೆ ಅವ್ರ ಮಗ ಸುರೇಶ್ ಇವರೆಲ್ಲ ಕೂಡ ನಮ್ಗೆ ಸಹಕರಿಸ್ತಾರೆ. ರಾಮಚಂದ್ರನ ರಂಗಸ್ವಾಮಿ ಅವರೆಲ್ಲ ಈ ಗ್ರಾಮದವರು ಬಹಳ ಸಹಕರಿಸ್ತಾರೆ. ದೊಡ್ಡಬಣ್ಣಳ್ಳಿ ಇರ್ಬೋದು, ಚಿಕ್ಕಬಣ್ಣಳ್ಳಿ ಇರ್ಬೋದು, ಚಾಮರಾಜ ಬಹಳ ಸಹಕರಿಸ್ತಾರೆ. ವಿಶೇಷ ಏನಂದ್ರೆ ದಯವಿಟ್ಟು ಆಗ್ಲೇ ಹೇಳಿದ್ದಾರೆ, ಈ ಶಾಲೆಯಲ್ಲಿ 10% ನಿಮಗೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಸಿಗ್ತದೆ. 10% ಇದ್ರೆ ಕೆಲವರಿಗೆ ನಾನು 500 ತಗೊಂಡ್ರೆ ಮೆಡಿಕಲ್ ಸೀಟ್ ಸಿಕ್ಕಲ್ಲ, MSc ಸೀಟ್ ಸಿಕ್ಕಲ್ಲ. ಅದು ಇದನ್ನು ಸೇರಿದ್ರೆ 50% ಕಡಿಮೆ ಇದ್ರು ಸೀಟ್ ಸಿಗ್ತದೆ. ಅದರಿಂದ ಏನು ಇವತ್ತು ನಮ್ಮನ್ನು ಮನವಿ ಮಾಡ್ಕೊಂಡು ಎಲ್ಲರೂ ಕೂಡ ಮಕ್ಕಳು ಡ್ಯಾನ್ಸ್ ನೋಡ್ಬೇಕು ಅಂತ. ನಾನೆಲ್ಲ ಕಷ್ಟ ಬಿದ್ದೋಗಿ ಮೊದಲು ನಮ್ಮ ಸ್ಕೂಲ್ ನಾವು ಓದ್ತಾ ಇರುವಾಗ ರೂಲ್ ಇಟ್ಕೊಂಡು ಮತ್ತೆ ಟಿವಿಯಲ್ಲಿ ಹೊಡಿತಾರೆ. ಈಗ ಸುಮ್ಮನೆ ಟಿವಿ ಹಿಂಗಂದ್ರೆ ಹೋಗಿ ಅಪ್ಪ ಗೆಲ್ತಾರೆ, ಅಣ್ಣ ಗೆಲ್ತಾರೆ, ತಮ್ಮನ್ ಗೆಲ್ತಾರೆ, ಅದು ಗಲಾಟೆ ಮಾಡ್ತಾರೆ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಮನೆಯಲ್ಲಿ ಇಲ್ಲಿ ಏನು ಹೋಮ್ವರ್ಕ್ ಮಾಡ್ತಾರೆ ಆ ಹೋಮ್ವರ್ಕ್ ಮನೆಯಲ್ಲಿ ತಾವು ಕೇಳಬೇಕು. ಅದ್ರ ಜೊತೆಗೆ
ಒಂದೆರಡು ದಿವಸ ಬಿಟ್ಟು ಶಿಕ್ಷಕರನ್ನು ಕೇಳಿ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಾವು ಸರಿ ಮಾಡ್ತೀವಿ. ಅದರಿಂದ ಏನು ಈಗಾಗಲೇ ಸ್ವಲ್ಪ ತಡವಾಗಿದೆ, ಎಲ್ಲ ಕೂಡ ಊಟ ಇದೆ, ಊಟ ದಯವಿಟ್ಟು ಎಲ್ಲ ಊಟ ತಿನ್ಬೇಕು. ಅಲ್ಲಿ ಜನರ ಎಲ್ಲ ಬಂದು ಊಟ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ತಿನ್ಬೇಕು. ಎಲ್ಲ ಶಿಕ್ಷಕರಿಗೂ, ಆಯಾಗಳಿಗೂ, ಡ್ರೈವರ್ಗೂ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ತಮ್ಮಂದಿರಿಗೂ ಒಂದೇ ಸಲ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.